ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯಾಕೆ ಪ್ರತಿನಿತ್ಯ ಒಂದು ವಾಕ್ಯವನ್ನು ಹೇಳಿ ನೀವು ಮಾತನಾಡುತ್ತೀರಾ ಎಂಬಂಥ ಯೋಚನೆ ನಿಮಗೆ ಬರುತ್ತದಲ್ಲವ? ಸ್ವಂತ ತತ್ವಗಳನ್ನು ಹೇಳಿ ಏನು ಪ್ರಯೋಜನ ಹೇಳಿರಿ? ದೇವರ ವಾಕ್ಯಗಳೇ ನಮ್ಮಲ್ಲಿ ಆಶೀರ್ವಾದಗಳನ್ನು ತರುವಂಥದ್ದು. ಕರ್ತನ ವಾಕ್ಯ ಅದು ದೇವರ ಆತ್ಮನು ನಮಗಾಗಿ ಬರೆದು ಕೊಟ್ಟಿದ್ದಾನೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ, ಬಲಪಡಿಸುತ್ತಾರೆ, ಉಜ್ಜೀವಿಸುತ್ತಾರೆ, ಸೌಖ್ಯ ಕೊಡುತ್ತಾರೆ, ಬಿಡುಗಡೆ ಕೊಡುತ್ತಾರೆ. ದೊಡ್ಡ ಆಶೀರ್ವಾದ. ಹಾಗಾದರೆ ಈ ವಾಕ್ಯವನ್ನು ಹೇಳುವುದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಕೀರ್ತನೆಗಳು 119 1ನೇ ವಾಕ್ಯ ನೋಡಿರೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಧನ್ಯರು ಅಂದರೆ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಅರ್ಥ. ನಿಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟಿರಬೇಕು ಅಂದರೆ ನೀವು ಸದಾಚಾರಿಗಳಾಗಿ ನಡೆಯಬೇಕು. ಅಂದರೆ ದೋಷಗಳಿಲ್ಲದೇ ಇರುವಂತಹ ಜೀವಿತವನ್ನು ಜೀವಿಸಬೇಕು. ಆ ರೀತಿಯಾಗಿ ಎಂತಹ ಜೀವಿತ ಅಂದರೆ ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥದ್ದು, ಈ ಸತ್ಯವೇದಕ್ಕೆ ಅನುಸಾರವಾಗಿ ಜೀವಿಸುವಂಥದ್ದು. ಆದ್ದರಿಂದಲೇ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಲೇ ಇದ್ದಾರೆ. ನನ್ನ ಜೀವಿತದಲ್ಲಿ ಪರಿಶುದ್ಧತೆ, ಬದಲಾವಣೆ ಉಂಟಾಗಲು ಕಾರಣವೇ ಈ ಸತ್ಯವೇದ. ಕೆಲವರು ಏನು ಅಂದುಕೊಳ್ಳುತ್ತಾರೆ, ಬೆಳಗ್ಗೆದ್ದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿದರೆ ಆಶೀರ್ವಾದ ಬರುತ್ತದೆ. ಚಿಕ್ಕ ವಯಸ್ಸಿನಿಂದಲೇ ಇದನ್ನು ಹೇಳಿ ಹೇಳಿ ನಮಗೆ ಬೆಳಗ್ಗೆ ಎದ್ದ ಕೂಡಲೇ ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಅದು ಅರ್ಥವಾಗುತ್ತದೋ ಇಲ್ಲವೋ, ಒಂದು ಅಧ್ಯಾಯ ಓದುವಂಥದ್ದು, ಪ್ರಾರ್ಥಿಸುವಂಥದ್ದು, ಅದರಲ್ಲಿ ತೃಪ್ತಿ. ಅದು ಅಲ್ಲ. ದೇವರು ಏನು ಎದುರು ನೋಡುತ್ತಾರೆ ಅಂದರೆ ಈ ವಾಕ್ಯಾನುಸಾರ ನಡೆಯಬೇಕು. ಅದಕ್ಕೆ ದೇವರು ಓದುವುದಕ್ಕೆ ಹೇಳುತ್ತಾರೆ. ಏನು ಮಾಡಬೇಕು? ಪ್ರಾರ್ಥನೆಯೊಂದಿಗೆ ಇದನ್ನು ಓದಬೇಕು, ಅರ್ಥವನ್ನು ತಿಳಿದುಕೊಳ್ಳಬೇಕು, ವಾಕ್ಯಕ್ಕೆ ನಮ್ಮನ್ನು ಅರ್ಪಿಸಬೇಕು. ವಾಕ್ಯಾನುಸಾರ ಬಾಳುವುದಕ್ಕೆ ನಮ್ಮನ್ನು ಅರ್ಪಿಸುವಂಥದ್ದು. ದೇವರು ಈ ವಾಕ್ಯಗಳನ್ನು ನಮಗೆ ಬರೆದು ಕೊಟ್ಟದ್ದು ನಮಗೆ ಇಷ್ಟ ಬಂದಂತೆ ಜೀವಿಸುವುದಕ್ಕಾಗಿ ಅಲ್ಲ, ಅದರ ಅರ್ಥವನ್ನು ಅರಿತು ಅದರ ಪ್ರಕಾರ ಬಾಳುವುದಕ್ಕಾಗಿಯೇ ದೇವರು ಇದನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದಲೇ ಕರ್ತನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು, ಅವರೇ ಆಶೀರ್ವದಿಸಲ್ಪಟ್ಟವರು. ಹಾಗಾಗಿ ವಾಕ್ಯಗಳನ್ನು ಕೇಳುವವರಾಗಿ ಮಾತ್ರ ಅಲ್ಲ, ಅದರಂತೆ ನಡೆಯುವವರಾಗಿ ಇರಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ನಿಮ್ಮ ಬಳಿ ಸತ್ಯವೇದ ಇದೆಯಾ? ಇಲ್ಲ ಅಂದರೆ ಒಂದನ್ನು ಖರೀದಿಸಿ ಪ್ರತಿನಿತ್ಯ ಒಂದು ಅಧ್ಯಾಯವನ್ನು ಓದಿರಿ. ಅದರಲ್ಲಿ ಏನು ಹೇಳಲ್ಪಟ್ಟಿದೆ, ಕರ್ತನು ಏನನ್ನು ಹೇಳುತ್ತಾನೆಂಬುದಾಗಿ ನೋಡಿರಿ. ಅದರಂತೆ ಬಾಳಲು ನಿಮ್ಮನ್ನು ಅರ್ಪಿಸಿಕೊಳ್ಳಿ. ಆಗ ನಿಮ್ಮ ಜೀವಿತದಲ್ಲಿ ಎಲ್ಲೋ ಆಶೀರ್ವಾದವಾಗಿರುವುದನ್ನು ನೀವು ಕಾಣುವಿರಿ. ನಾನೇನು ಮಾಡುತ್ತೇನೆ? ಪ್ರಸಂಗಕ್ಕಾಗಿ ಸಿದ್ಧವಾಗಬೇಕು ಅಲ್ಲವಾ? ಪ್ರತಿನಿತ್ಯ ಪ್ರಸಂಗಗಳು, ಕೂಟಗಳು, ಅದಕ್ಕಾಗಿ ಪ್ರಾರ್ಥಿಸಿ ವಾಕ್ಯವನ್ನು ಕೇಳಿ ಸಿದ್ಧವಾಗುವುದು ಒಂದಿದೆ. ಆದರೆ ಇದೆಲ್ಲದಕ್ಕಿಂತಲೂ ಪ್ರತಿನಿತ್ಯ ಮುಂಜಾನೆ ಎದ್ದು ನನಗೋಸ್ಕರ ನಾನು ಸತ್ಯವೇದವನ್ನು ಓದುವೆ. ಪ್ರಸಂಗ ಮಾಡುವುದಕ್ಕೆ ಅಲ್ಲ. ಇಂದು ದೇವರು ನನ್ನೊಂದಿಗೆ ಮಾತನಾಡಬೇಕು, ನನಗೆ ಒಂದು ವಾಕ್ಯವನ್ನು ಕೊಡಬೇಕು. ಅದನ್ನು ತೆರೆದು ದೇವರ ವಾಕ್ಯಗಳಿಗಾಗಿ ವಂದನೆ ಹೇಳಿ, ದೇವರೇ ನೀವು ಏನೇ ಹೇಳಿದರೂ ಕೂಡ ನಾನು ವಿಧೇಯನಾಗುತ್ತೇನೆ, ನನ್ನನ್ನು ಅದಕ್ಕಾಗಿ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥಿಸಿ ಓದಲು ಆರಂಭಿಸುವೆ. ಆಗ ದೇವರು ಯಾವ ವಾಕ್ಯದ ಮೂಲಕ ಮಾತನಾಡಲು ಬಯಸುತ್ತಾರೋ ಆ ವಾಕ್ಯವನ್ನು ಓದಿದ ಕೂಡಲೇ ಪವಿತ್ರಾತ್ಮನು ಮಾತನಾಡುವುದು ಹೃದಯದಲ್ಲಿ ತಿಳಿಯುತ್ತದೆ. ಸ್ಟಾಪ್. ಆಗ ವಾಕ್ಯವನ್ನು ಪುನಃ ಓದುವೆನೋ, ಆ ವಾಕ್ಯದ ಮೇಲೆ ಕೈ ಇಟ್ಟು ಧ್ಯಾನಿಸುವೆನೋ. ದೇವರೇ ಈ ವಾಕ್ಯದ ಮೂಲಕ ನನ್ನೊಂದಿಗೆ ಏನು ಮಾತನಾಡಲು ಬಯಸುತ್ತೀರಿ? ಆಗ ಪವಿತ್ರಾತ್ಮನು ಹೃದಯದಲ್ಲಿ ತಿಳಿಸುವನು, ನೀನು ಹೀಗೆ ಬಾಳಬೇಕು, ಹೀಗೆ ಮಾಡಬೇಕು ಎಂಬುದಾಗಿ. ಆಗ ವಾಕ್ಯಗಳಿಗೆ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡುವೆ. ಇದುವೇ ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಆಶೀರ್ವಾದಗಳಿಗೆ ಕಾರಣ. ಇದನ್ನೇ ನಾನು ನಿಮಗೆ ಹೇಳಿಕೊಡುತ್ತೇನೆ. ದಿನ ಮುಂಜಾನೆ ಎದ್ದ ಕೂಡಲೇ ದೇವರಿಗೆ ಸ್ತೋತ್ರ ಮಾಡಿರಿ, ಸ್ವಲ್ಪ ಹೊತ್ತು ಸ್ತುತಿಸಿರಿ, ನಂತರ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ಬಾಳಲು ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ಉದಾಹರಣೆಗೆ ಹೇಳಲ್ಲ, ಒಂದು ದಿನ ಮುಂಜಾನೆ ನಾನು ವಾಕ್ಯವನ್ನು ಓದುವಾಗ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ಏಸು ಹೇಳುತ್ತಾನಲ್ಲ, ಆ ವಾಕ್ಯದಲ್ಲಿ ದೇವರು ಸ್ಟಾಪ್ ಮಾಡಿದರು. ನಾನದನ್ನು ಮತ್ತೆ ಮತ್ತೆ ಓದುತ್ತಾ ಇದ್ದೇನೆ, ನೀನು ನಿನ್ನನ್ನು ಪ್ರೀತಿಸುವ ಹಾಗೆ. ಆಗ ದೇವರು ಕೇಳಿದರು, ಮಗನೇ ನೀನು ಪ್ರೀತಿಯಿಂದ ಇದ್ದೀಯಾ? ಹೌದು ದೇವರೇ, ಎಲ್ಲರನ್ನೂ ಪ್ರೀತಿಸುತ್ತೇನೆ, ಪ್ರೀತಿಸಿ ಎಂಬುದಾಗಿ ಹೇಳಿದ್ದೀರಿ, ನಾನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದೆ. ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ನೀನು ಪ್ರೀತಿಸುತ್ತಾ ಇದ್ದೀಯಾ? ಯೋಚಿಸುವಂತೆ ಮಾಡಿದರು. ಪವಿತ್ರಾತ್ಮನ ಹೃದಯದಲ್ಲಿ ಮಾತನಾಡಿದನು. ಈ ವಾಕ್ಯದ ಪ್ರಕಾರ ನಿನ್ನನ್ನು ಪ್ರೀತಿಸುವಂತೆ ನೀನು ಇತರರನ್ನು ಪ್ರೀತಿಸುತ್ತೀಯಾ? ನೀನು ಮತ್ತೊಬ್ಬರನ್ನು ಪ್ರೀತಿಸುತ್ತೀಯಾ? ಹೌದು. ನಿನ್ನನ್ನು ಪ್ರೀತಿಸುವ ಹಾಗೆ ನೀನು ಪ್ರೀತಿಸುತ್ತೀಯಾ ಎಂದು ಕೇಳಿದಾಗ ನನ್ನ ಹೃದಯ ಮುರಿದು ಅಳಲು ಆರಂಭಿಸಿದೆ. ಆ ಪ್ರೀತಿ ನನ್ನಲ್ಲಿ ಇಲ್ಲ.
ನಾನು ನನ್ನನ್ನು ಎಷ್ಟು ಪ್ರೀತಿಸುತ್ತೇನೋ ಅಷ್ಟು ಇತರರನ್ನು ಪ್ರೀತಿಸಲಿಲ್ಲವಲ್ಲ. ಹಾಗಾದರೆ ನಾನು ಕೊರತೆ ಉಳ್ಳವನು, ಪ್ರೀತಿಯಲ್ಲಿ ಕೊರತೆ ಉಳ್ಳವನು. ದೇವರೇ, ನನ್ನನ್ನು ಕ್ಷಮಿಸಿ, ಆ ಪ್ರೀತಿಯನ್ನು ನನಗೆ ಕೊಡಿರಿ. ಉದಾಹರಣೆಗೆ ಹೇಳಬೇಕಂದ್ರೆ ನಿಮಗೆ ಅರ್ಥವಾಗುವಂತೆ, ಏಸು ಬಿಡಿಸುತ್ತಾನೆ ಸೇವೆಗಳು ಕರ್ತನು ನನ್ನ ಕರೆಗಳಲ್ಲಿ ಕೊಟ್ಟಿರುವ ಸೇವೆಗಳು. ನಾನು ಅದಕ್ಕಾಗಿ ಪ್ರಾರ್ಥಿಸುವೆ, ಸೇವೆಯನ್ನು ಆಶೀರ್ವದಿಸಬೇಕು, ನಡೆಸಬೇಕು ಎಂಬುದಾಗಿ. ಎಲ್ಲ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡುವೆ. ಎಲ್ಲ ಪಾಸ್ಟರ್ಸ್ಗಳು, ಮಿಷನರಿಗಳು, ಸೇವಕರು, ನನ್ನ ಹಾಗೆ ಸೇವೆ ಮಾಡುವಂಥ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವೆ. ಆಗ ದೇವರು ಕೇಳಿದರು, ನಾನು ನಿನ್ನ ಕೈಯಲ್ಲಿ ಕೊಟ್ಟಿರುವಂತೆ ಏಸು ಬಿಡಿಸುತ್ತಾನೆ ಸೇವೆಗಾಗಿ ನೀನು ಯಾವ ರೀತಿ ಪ್ರಾರ್ಥಿಸುತ್ತಾ ಇದ್ದೀಯೋ ಅದೇ ರೀತಿಯಾಗಿ ನೀನು ಮತ್ತೊಬ್ಬರ ಸೇವೆಗಾಗಿ ಪ್ರಾರ್ಥಿಸುತ್ತಾ ಇದ್ದೀಯಾ? ಅಲ್ಲಿಯೇ ಕೊರತೆ, ವ್ಯತ್ಯಾಸ ನಿಮಗೆ ತಿಳಿಯಿತಾ? ಅದನ್ನೇ ದೇವರು ಅರಿವಿಗೆ ತರುತ್ತಾ ಇದ್ದಾರೆ. ನಿಮ್ಮ ಮಗಳನ್ನು ಪ್ರೀತಿಸುತ್ತೀರಿ, ನಿಮ್ಮ ಸೊಸೆಯನ್ನು ಪ್ರೀತಿಸುತ್ತೀರಿ. ನಿಮ್ಮ ಮಗಳನ್ನು ಪ್ರೀತಿಸುವಷ್ಟು ಮಟ್ಟಿಗೆ ನಿಮ್ಮ ಸೊಸೆಯನ್ನು ಪ್ರೀತಿಸುತ್ತೀರಾ? ಅದುವೇ ಯೇಸು ಹೇಳಿದಂಥ ಮಾತಿನ ಅರ್ಥ. ನಿಮ್ಮ ಅಮ್ಮನನ್ನು ಪ್ರೀತಿಸುತ್ತೀರಿ, ನಿಮ್ಮ ಅತ್ತೆಯನ್ನು ಅಮ್ಮ ಎಂದು ಕರೆಯುತ್ತೀರಿ. ನಿಮ್ಮ ಸ್ವಂತ ತಾಯಿಯನ್ನು ಎಷ್ಟು ಪ್ರೀತಿಸುತ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಅತ್ತೆಯನ್ನು ಪ್ರೀತಿಸುತ್ತಾ ಇದ್ದೀರಾ? ಇದನ್ನೇ ದೇವರು ಹೇಳುತ್ತಾರೆ. ಹಾಗಾದರೆ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ದೇವರು ಹೇಳುವಾಗ ಅರ್ಥವೇನು? ಅದನ್ನು ತಿಳಿಸಿಕೊಟ್ಟರು. ಅದರ ಕುರಿತಾಗಿ ಧ್ಯಾನಿಸುವಾಗ ಸ್ವಲ್ಪ ಹೊತ್ತು ದೇವರು ಮಾತನಾಡಿದ ಮೇಲೆ ಅದರ ಮೇಲೆ ನನಗೆ ಓದುವುದಕ್ಕೆ ಆಗಲಿಲ್ಲ ಅಷ್ಟೇ. ಅದನ್ನು ಇಟ್ಟು ನನ್ನ ಕಣ್ಣೀರು ಬೈಬಲ್ ಮೇಲೆ ಬೀಳುವಷ್ಟು ಮಟ್ಟಿಗೆ, ದೇವರೇ, ನನಗೆ ಆ ಪ್ರೀತಿ ಬೇಕು, ಆ ಪ್ರೀತಿ ನನಗೆ ಕೊಡಿರಿ ದೇವರೇ ಎಂಬುದಾಗಿ ಹೇಳಿ ನನ್ನನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದಾಗ ಬಹಳ ಸಂತೋಷ. ಇದುವೇ ಸತ್ಯವೇದವನ್ನು ಧ್ಯಾನಿಸುವಂಥದ್ದು. ಆದ್ದರಿಂದಲೇ ಕರ್ತನ ವಾಕ್ಯಾನುಸಾರವಾಗಿ ನಡೆಯಲು ನಮ್ಮನ್ನು ಒಪ್ಪಿಸಿ ಕೊಡಬೇಕು. ಆದ್ದರಿಂದ ನಾನು ಈಗ ಯಾರಿಗಾಗಿ ಪ್ರಾರ್ಥನೆ ಮಾಡಿದರೂ ದೇವರೇ ಅವರನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸುವುದಿಲ್ಲ. ನಿಜವಾದ ಭಾರದಿಂದ, ಆ ಒಂದು ಪ್ರೀತಿಯಿಂದ ಅವರು ಆಶೀರ್ವದಿಸಲ್ಪಡಬೇಕು, ಆ ಸೇವೆ ಆಶೀರ್ವದಿಸಲ್ಪಡಬೇಕು, ಆ ಸೇವಕರು ಆಶೀರ್ವದಿಸಲ್ಪಡಬೇಕು. ಆ ಒಂದು ಪ್ರೀತಿಯಿಂದ ನಮ್ಮ ಸೇವೆಗಾಗಿ ಪ್ರಾರ್ಥಿಸುವಂತೆಯೇ ಪ್ರಾರ್ಥಿಸುವುದು. ಅದನ್ನೇ ಯೇಸು ಎದುರು ನೋಡುವಂಥದ್ದು. ಈ ವಾಕ್ಯಕ್ಕೆ ಅರ್ಥ ಅದುವೇ. ಈ ರೀತಿಯಾಗಿ ವಾಕ್ಯಗಳನ್ನು ಧ್ಯಾನಿಸಿ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಲೈಫ್ ಚೇಂಜ್ ಆಗುವುದು, ಫಲಭರಿತ ಜೀವಿತವಾಗುವುದು. ನಿಮ್ಮ ಲೈಫನ್ನು ನೋಡಿ ದೇವರು ಸಂತೋಷ ಪಡುವರು, ನಿಮ್ಮನ್ನು ಆಶೀರ್ವದಿಸಿ ದೇವರು ಘನಪಡಿಸುವರು. ಇಂದು ಹೇಳುವಿರಾ, ದೇವರೇ, ನಿಮ್ಮ ಸತ್ಯವೇದವನ್ನು ಧ್ಯಾನಿಸುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನಾನು ಸುಮ್ಮನೆ ಹಾಗೆ ಓದಿ ಹೋಗಬಾರದು. ವಾಕ್ಯಗಳನ್ನು ಧ್ಯಾನಿಸಬೇಕು, ಅದರಂತೆ ನಡೆಯಬೇಕು, ಅದರಂತೆ ಜೀವಿಸಬೇಕು. ಅದಕ್ಕೆ ನನಗೆ ಕೃಪೆ ಕೊಡಿ, ಕೃಪೆ ಕೊಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.